ಮಂಡ್ಯದಲ್ಲಿ ಜಾಮಿಯಾ ಮಸೀದಿ ವರ್ಸಸ್ ಹನುಮ ಮಂದಿರ ಯುದ್ಧ ಧಗಧಗಿಸಿದೆ. ಮಸೀದಿ ಜಾಗದಲ್ಲಿ ಮಂದಿರ ನಿರ್ಮಾಣಕ್ಕೆ ಕೇಸರಿ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಸುನಾಮಿ ಶ್ರೀರಂಗಪಟ್ಟಣದಲ್ಲಿ ಕೇಸರಿ ಸುನಾಮಿ ಅಪ್ಪಳಿಸಿತ್ತು. ಹನುಮ ಮಾಲಾಧಾರಿಗಳು ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ರು. ಇಡೀ ನಗರ ಅಕ್ಷರಶಃ ಕೇಸರಿಮಯವಾಗಿತ್ತು. ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟಿತ್ತು. ಜಾಮಿಯಾ ಮಸೀದಿ ವರ್ಸಸ್ ಹನುಮ ಮಂದಿರ. ಶ್ರೀರಂಗಪಟ್ಟಣದಲ್ಲಿ ಮೊಳಗಿದ ರಾಮಜಪ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲವನ್ನ ಟಿಪ್ಪು ಸುಲ್ತಾನ್ ಧ್ವಂಸಗೊಳಿಸಿದ್ದಂತೆ ಬಳಿಕ ಅದೇ ಜಾಗದಲ್ಲಿ ಜಾಮಿಯಾ ಮಸೀದಿ ನಿರ್ಮಿಸಿದ ಆರೋಪ ಇದೆ. ಹೀಗಾಗಿ ಆಂಜನೇಯನಿಗೆ ಮೂಲ ಸ್ಥಳದಲ್ಲೇ ಮಂದಿರ ನಿರ್ಮಿಸಬೇಕು ಅಂತ ಇವತ್ತು ಹನುಮ ಮಾಲಾಧಾರಿಗಳು ಸಂಕೀರ್ತನಾ ಯಾತ್ರೆ ನಡೆಸಿದ್ರು. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದಿಂದ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೂ ಕೂಡ ಸಂಕೀರ್ತನಾ ಯಾತ್ರೆ ಸಾಗಿತ್ತು. ಹೆಜ್ಜೆ ಹೆಜ್ಜೆಗೂ ಜೈ ಶ್ರೀರಾಮ್ ಘೋಷಣೆ ಮೊಳಗಿತ್ತು. ಮಸೀದಿ ಮುಂಭಾಗದಲ್ಲೇ ರಾಮ ಭಜನೆ. ಸಂಕೀರ್ತನಾ ಯಾತ್ರೆ ಹಿನ್ನೆಲೆ ಗಂಜಾಂ ಬೀದಿಯಲ್ಲಿರೋ ಮಸೀದಿಯನ್ನ ಶಾಮಿಯಾನ ಹಾಕಿ ಮುಚ್ಚಲಾಗಿತ್ತು. ಆದ್ರೆ ಮಸೀದಿ ಮುಂದೆಯೇ ಹನುಮ ಮಾಲಾಧಾರಿಗಳು ರಾಮ ಭಜನೆ ಮಾಡಿದ್ರು. ಜಾಮಿಯಾ ಮಸೀದಿ ಬಳಿ ಫುಲ್ ಹೈ ಡ್ರಾಮಾ. ಜಾಮಿಯಾ ಮಸೀದಿ ಬಳಿ ಸಂಕೀರ್ತನಾ ಯಾತ್ರೆ ಬರ್ತಿದ್ದಂತೆ ಹೈ ಡ್ರಾಮಾವೇ ಸೃಷ್ಟಿಯಾಯಿತು. ಮಸೀದಿಯತ್ತ ನುಗ್ಗಲು ಹನುಮ ಮಾಲಾಧಾರಿಗಳು ಯತ್ನಿಸಿದ್ರು. ಪೊಲೀಸರು ಬ್ಯಾರಿಕೇಡ್ ಹಾಕಿ ಹನುಮ ಮಾಲಾಧಾರಿಗಳನ್ನ ತಡೆದ್ರು. ಹನುಮ ಭಕ್ತರು ಖಾಕಿ ನಡುವೆ ತಳ್ಳಾಟ. ಮಸೀದಿ ಬಳಿ ಹೋಗದಂತೆ ತಡೆಯುವಾಗ ಹನುಮ ಭಕ್ತರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಆಯಿತು. ಶತಪ್ರಯತ್ನ ಮಾಡಿ ಮಸೀದಿ ಬಳಿ ಹೋಗದಂತೆ ಪೊಲೀಸರು ತಡೆದ್ರು. ಮಸೀದಿ ಪಕ್ಕದ ವೃತ್ತದಲ್ಲಿ ರಾಮ ಭಜನೆ. ಜಾಮಿಯಾ ಮಸೀದಿ ಪಕ್ಕದ ಪುರಸಭೆ ವೃತ್ತದಲ್ಲಿ ಹನುಮ ಮಾಲಾಧಾರಿಗಳು ಪೂಜೆ ಸಲ್ಲಿಸಿ ಈಡುಗಾಯಿ ಒಡೆದ್ರು. ರಾಮ ಭಜನೆ ಮಾಡಿದ್ರು. ಮಂದಿರ ಕಟ್ಟೋದಾಗಿ ಘೋಷಣೆ ಕೂಗಿದ್ರು. ಅನಾಮಿಕ ವ್ಯಕ್ತಿಯಿಂದ ಆತಂಕ ಸೃಷ್ಟಿ. ಸಂಕೀರ್ತನಾ ಯಾತ್ರೆಯ ವೇಳೆ ಅನಾಮಿಕ ವ್ಯಕ್ತಿಯೊಬ್ಬ ಎಂಟ್ರಿ ಕೊಟ್ಟಿದ್ದ. ಈ ವೇಳೆ ಆತ ಅನ್ಯಕೊಮ್ಮಿನ ವ್ಯಕ್ತಿ ಇರಬಹುದು ಅನ್ನೋ ಗೊಂದಲ ಉಂಟಾಯಿತು. ಪೊಲೀಸರು ಆತನನ್ನ ವಶಕ್ಕೆ ಪಡೆದರು. 1500ಕ್ಕೂ ಹೆಚ್ಚು ಪೊಲೀಸರು. ಮಂಡ್ಯದಲ್ಲಿ ಜಾಮಿಯಾ ಮಸೀದಿ ವರ್ಸಸ್ ಹನುಮ ಮಂದಿರ ಯುದ್ಧ ಧಗಧಗಿಸಿದೆ. ಮಸೀದಿ ಜಾಗದಲ್ಲಿ ಮಂದಿರ ನಿರ್ಮಾಣಕ್ಕೆ ಕೇಸರಿ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಸುನಾಮಿ ಶ್ರೀರಂಗಪಟ್ಟಣದಲ್ಲಿ ಕೇಸರಿ ಸುನಾಮಿ ಅಪ್ಪಳಿಸಿತ್ತು. ಹನುಮ ಮಾಲಾಧಾರಿಗಳು ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ರು. ಇಡೀ ನಗರ ಅಕ್ಷರಶಃ ಕೇಸರಿಮಯವಾಗಿತ್ತು. ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟಿತ್ತು. ಜಾಮಿಯಾ ಮಸೀದಿ ವರ್ಸಸ್ ಹನುಮ ಮಂದಿರ. ಶ್ರೀರಂಗಪಟ್ಟಣದಲ್ಲಿ ಮೊಳಗಿದ ರಾಮಜಪ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲವನ್ನ ಟಿಪ್ಪು ಸುಲ್ತಾನ್ ಧ್ವಂಸಗೊಳಿಸಿದ್ದಂತೆ ಬಳಿಕ ಅದೇ ಜಾಗದಲ್ಲಿ ಜಾಮಿಯಾ ಮಸೀದಿ ನಿರ್ಮಿಸಿದ ಆರೋಪ ಇದೆ. ಹೀಗಾಗಿ ಆಂಜನೇಯನಿಗೆ ಮೂಲ ಸ್ಥಳದಲ್ಲೇ ಮಂದಿರ ನಿರ್ಮಿಸಬೇಕು ಅಂತ ಇವತ್ತು ಹನುಮ ಮಾಲಾಧಾರಿಗಳು ಸಂಕೀರ್ತನಾ ಯಾತ್ರೆ ನಡೆಸಿದ್ರು. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದಿಂದ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೂ ಕೂಡ ಸಂಕೀರ್ತನಾ ಯಾತ್ರೆ ಸಾಗಿತ್ತು. ಹೆಜ್ಜೆ ಹೆಜ್ಜೆಗೂ ಜೈ ಶ್ರೀರಾಮ್ ಘೋಷಣೆ ಮೊಳಗಿತ್ತು.
ಮಸೀದಿ ಮುಂಭಾಗದಲ್ಲೇ ರಾಮ ಭಜನೆ. ಸಂಕೀರ್ತನ ಯಾತ್ರೆ ಹಿನ್ನೆಲೆ ಗಂಜಾಂ ಬೀದಿಯಲ್ಲಿರೋ ಮಸೀದಿಯನ್ನ ಶಾಮಿಯಾನ ಹಾಕಿ ಮುಚ್ಚಲಾಗಿತ್ತು. ಆದ್ರೆ ಮಸೀದಿ ಮುಂದೆಯೇ ಹನುಮ ಮಾಲಾಧಾರಿಗಳು ರಾಮ ಭಜನೆ ಮಾಡಿದ್ರು. ಜಾಮಿಯಾ ಮಸೀದಿ ಬಳಿ ಫುಲ್ ಹೈ ಡ್ರಾಮಾ. ಜಾಮಿಯಾ ಮಸೀದಿ ಬಳಿ ಸಂಕೀರ್ತನ ಯಾತ್ರೆ ಬರ್ತಿದ್ದಂತೆ ಹೈ ಡ್ರಾಮಾವೇ ಸೃಷ್ಟಿಯಾಯಿತು. ಮಸೀದಿಯತ್ತ ನುಗ್ಗಲು ಹನುಮ ಮಾಲಾಧಾರಿಗಳು ಯತ್ನಿಸಿದ್ರು. ಪೊಲೀಸರು ಬ್ಯಾರಿಕೇಡ್ ಹಾಕಿ ಹನುಮ ಮಾಲಾಧಾರಿಗಳನ್ನ ತಡೆದ್ರು. ಹನುಮ ಭಕ್ತರು ಖಾಕಿ ನಡುವೆ ತಳ್ಳಾಟ. ಮಸೀದಿ ಬಳಿ ಹೋಗದಂತೆ ತಡೆಯುವಾಗ ಹನುಮ ಭಕ್ತರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಆಯಿತು. ಶತಪ್ರಯತ್ನ ಮಾಡಿ ಮಸೀದಿ ಬಳಿ ಹೋಗದಂತೆ ಪೊಲೀಸರು ತಡೆದ್ರು. ಮಸೀದಿ ಪಕ್ಕದ ವೃತ್ತದಲ್ಲಿ ರಾಮ ಭಜನೆ. ಜಾಮಿಯಾ ಮಸೀದಿ ಪಕ್ಕದ ಪುರಸಭೆ ವೃತ್ತದಲ್ಲಿ ಹನುಮ ಮಾಲಾಧಾರಿಗಳು ಪೂಜೆ ಸಲ್ಲಿಸಿ ಈಡುಗಾಯಿ ಒಡೆದ್ರು. ರಾಮ ಭಜನೆ ಮಾಡಿದ್ರು. ಮಂದಿರ ಕಟ್ಟೋದಾಗಿ ಘೋಷಣೆ ಕೂಗಿದ್ರು. ಅನಾಮಿಕ ವ್ಯಕ್ತಿಯಿಂದ ಆತಂಕ ಸೃಷ್ಟಿ. ಸಂಕೀರ್ತನ ಯಾತ್ರೆಯ ವೇಳೆ ಅನಾಮಿಕ ವ್ಯಕ್ತಿಯೊಬ್ಬ ಎಂಟ್ರಿ ಕೊಟ್ಟಿದ್ದ. ಈ ವೇಳೆ ಆತ ಅನ್ಯ ಕೊಮ್ಮಿನ ವ್ಯಕ್ತಿ ಇರಬಹುದು ಅನ್ನೋ ಗೊಂದಲ ಉಂಟಾಯಿತು. ಪೊಲೀಸರು ಆತನನ್ನ ವಶಕ್ಕೆ ಪಡೆದರು. 1500ಕ್ಕೂ ಹೆಚ್ಚು ಪೊಲೀಸರು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.